ನಾ ಕೇಳಿದಲ್ಲ ನೀ ಹೇಳಲಿಲ್ಲ ಅದ್ ಹೇಳ್ತಾಳ. ಅಲೋ ದೈವಕ್ಕೆಲ್ಲ ಕೈ ಮುಗಿದು ಹೇಳೋದಂದ್ರೇನು ಅಂತರಂಗ ಬ್ಯಾರೆ ಬಹಿರಂಗ ಬ್ಯಾರೆ. ಇದು ನಾವು ಅಂತರಂಗದಾಗ ನಾವು ಕೇಳ್ಕೊತ ಹೋದ್ರ ಅವ್ರ ಅಂತರಂಗದಾಗ ಹೇಳ್ತಾರ, ನೀವು ಬಹಿರಂಗದಾಗ ಕೇಳಿದ್ರೆ ಬಹಿರಂಗದಾಗ ಹೇಳ್ತಿರ್ತಾರ ಅವ್ರು. ಅದ್ ಸಲಕ್ ಸುಮ್ ನೀವು ಯಾವ್ದು ಬೇಕು ಕೇಳ್ಕೊತ ಕೂತಾರ ಅಂದ್ರೆ ಅದಕ್ಕೆ ಹೇಳಿದ್ರಾಗ ಏನ್ ಆರ್ತಿ ಅನ್ನೋದು ಹೇಳ್ರಲ್ಲ. ಇಟ್ ನೀವು ತಿಳ್ಕೊರಿಲ್ಲ ಬಹಿರಂಗ ಯಾವುದು ಅಂತರಂಗ ಯಾವುದು. ಅರೆ ಬಹಿರಂಗ ಅಂದ್ರೆ ಯಾವುದು ಅಂತರಂಗ ಅಂದ್ರೆ ಯಾವುದು ಅದು ನೀವು ತಿಳ್ಕೊರಿಲ್ಲ. ಸುಮ್ ಎಲ್ಲಿ ಬಂದ್ ಯಾರು ಬೇಕು ಕೇಳ್ಕೊತ ಕೂತಾರಂದ್ರೆ ಏನಾಗೋದ. ಅದಕ್ಕೆ ನಂಗ ಅನ್ನೋದ ಅಂತರಂಗ ಹೇಳಂದ್ರ ಅವ್ರಿಗೆ ಅಂತರಂಗ ಹೇಳ್ಕಸ್ತದ, ಬಹಿರಂಗ ಹೇಳಿದ್ರ ಬಹಿರಂಗ ಹಚ್ತಾರ. ಇದಿಟ್ಟೆ ನಿಮ್ ಕೈ ವಿನಂತಿ. ಯಾಕಂದ್ರೆ ಇದು ಬಹಿರಂಗದಾಗೈತೆ, ಅಂತರಂಗದ ಒಂದು ಬೇರೆ ಐತೆ ಅಣ್ಣ. ನೀವು ಬೇಡಪ್ಪ ಇಟ್ಕ ಹೋದ ಇಟ್ಟ ಸಾಕು ಮಾಡೋಣ, ಕ್ಯಾಲಿ ಹಾಡಿ ವಿದ್ಯಾಗ ಚಾನ್ಸ್ ಕೊಡೋಣ. ಏನ್ ಕೇಳ್ತಾವ ವಿದ್ಯಾ ಕ್ಯಾಲಿ ಒಳಗ? ಯಾಕಂದ್ರ ಇವತ್ತು ವಿಚಿತ್ರ ಪ್ರಾಣಿದೊಂದು ತಂದ ಕೇಳ್ತಾಳ. ಯಾಕಂದ್ರ ಇವತ್ತ ಗೋಣ ಐತತ್ ಎಂತದ, ಗೋಣ ಐತತ್ ಒಂಟಿವ, ಕಾಲದಾವತ್ತ ಕ್ವಾಣಿನವ, ಕಿವಿ ಅದಾವತ್ತ ಕತ್ತಿವ, ಯಾಕಂದ್ರ ಕಣ್ಣದಾವತ್ತ ಕೂಗಿವ, ಹಿಂಗೆಲ್ಲ ಏನೇನೋ ಒಂದು ಕೇಳ್ತಾಳು. ಅಂತದೊಂದು ಪ್ರಾಣಿ ಎಲ್ಲೈತತ್ ಕೇಳ್ತಾಳ. ಮತ್ತ ಇವತ್ತ ಶೀತಾಗಾಯಿ ಸೇತುವೆ ಕಟ್ಟ್ಯಾರತ್ತ, ಅದ್ ಎಷ್ಟು ಉದ್ದತ್ ಎಟ್ ಆಗಲತ್ತ ಇದನ್ನು ಕೇಳ್ತಾಳ. ಮತ್ತ ಇನ್ನೊಂದ್ ಏನ್ ಕೇಳ್ತಾಳ? ಇವ್ರ ರೇಣುಕಾಯಿ ಎಲ್ಲಮ್ಮದಾಳ, ರೇಣುಕಾಯಿ ಎಲ್ಲಮ್ಮ. ಆಕಿದ ಮೊದಲನೇದ ಹೆಸರು ಏನೈತಿ ಅಂತ ನಾನು ಕೇಳಾಕತ್ಯಾಳ. ಏನ ವಿದ್ಯಾ ಮತ್ ನಿಮ್ಮ ಅವ್ವನ ಹೆಸರು ನಿನಗ ಬರ್ಲಕ್ಕ ಎದಕ್ ಬಂದೈತಿ ಅವ್ವನ ಬೆಳಸಾಕ? ನಮ್ಮ ಅಪ್ಪನ ಹೆಸರು ಕೇಳಿನ ಇಂಥವ್ರ ಹೆಸರು ಹೆಂಗೈತಿ ಅಂತ ಹೇಳ್ತಾನ. ಆದ್ರ ನಿಮ್ಮ ಎಲ್ಲಮ್ಮನ ಹೆಸರು ಪೈಲಾದ ನಿನಗ ಗೊತ್ತಿಲ್ಲ ಅಂದ್ರೆ ಹೆಂಗ ಹೆಣ್ಣು ಬೆಳೆಸ್ತಿ? ನಿಮ್ಮ ಅವ್ವನ ಮಣ್ಣು ಮುಚ್ಚತ್ಲ ಹಂಗಾದ್ರ ಇಲ್ಲಿ ಅದಕ್ಕೆ ತಿಳ್ಕೊ. ಯಾಕಂದ್ರೆ ಕೇಳಿದ ಅಂದ ಬಳಕ ನಿನಗೆ ಹೇಳ್ತಾನು, ಇನ್ನೇಮ್ಗೆ ಯಾರಿಗಾರ ಹೋಗಿ ಹೇಳಕ್ಕೆ ವಿದ್ಯಾ. ಯಾಕಂದ್ರ ಇವತ್ತು ರೇಣುಕಾಯಿ ಅಲ್ಲಮ್ಮನ ಹೆಸರು ಏನೈತಿ ಪೈಲದತ್ತ ಕೇಳ್ತಾಳ ತಮ್ಮ. ಏ ನೀ ಕೇಳಿದಲ್ಲ ನಾ ಹೇಳಬೇಕಲ್ಲ, ಒಪ್ಪಿನ ಕೇಳ ನಾಗೇಶಿ, ಒಪ್ಪಿನ ಕೇಳ ನಾಗೇಶಿ. ನೀ ಕೇಳಿದಲ್ಲ ಹೇಳಬೇಕಲ್ಲ, ನೀ ಕೇಳಿದಲ್ಲ ಹೇಳಬೇಕಲ್ಲ, ಒಪ್ಪಿನ ಕೇಳ ನಾಗೇಶಿ, ಒಪ್ಪಿನ ಕೇಳ ನಾಗೇಶಿ. ಹುಡುಗಿ ಹೇಳಿದಲ್ಲ ನಾ ಹೇಳಬೇಕಲ್ಲ, ಒಪ್ಪಿಲೆ ಕೇಳ ನಾಗೇಶಿ, ಒಪ್ಪಿಲೆ ಕೇಳ ನಾಗೇಶಿ. ಕೇಳಿದಲ್ಲ ಹೇಳಬೇಕಲ್ಲ, ನೀ ಕೇಳಿದಲ್ಲ ನಾ ಹೇಳಬೇಕಲ್ಲ, ಒಪ್ಪಿಲೆ ಕೇಳ ನಾಗೇಶಿ, ಒಪ್ಪಿಲೆ ಕೇಳ ನಾಗೇಶಿ. ಏ ರೇಣುಕಾ ಮೊದಲ ಶಿವಾಯಿನಿ, ಮನ್ಮಥ ಸ್ವಶಿನಿ. ಏನ್ ಕೇಳ್ತಾಳ? ರೇಣುಕಾ ಮೊದಲನೇ ಹೆಸರು ಏನಂತ ಕೇಳಿದ ವಿದ್ಯಾ. ನಿಮ್ಮ ರೇಣುಕಾ ಎಲ್ಲಮ್ಮನ ಹೆಸರು ಮೊದಲು ಶಿವಾಯಿನಿ. ಶಿವಾಯಿನಿ ಬರ್ಕಾ ಬೂಕಿನ್ಯಾಗ ರೇಖಾ ಮೊದಲ ಶಿವಾಯಿನಿ, ಮನ್ಮಥ ಸ್ವಶಿನಿ. ಕಣ್ವ ಭಾರತ ಕಣ್ವ ಲೋಕ ಪುರಾಣ, ಬಾಣ ಶಾರದ ಬಾನು ಪರಶುರಾಮರ ಬಾನು, ಬಾಣ ಶಾರದ ಬಾನು ಪರಶುರಾಮರ ಬಾನು. ಎನ್ನ ಮಗಳ ಹೆಸರ ಹೇಳಾಕ ಹೇಸಿ, ನೀ ಕೇಳಿದಲ್ಲ ಹೇಳಬೇಕಲ್ಲ, ನೀ ಕೇಳಿದಲ್ಲ ಹೇಳಬೇಕಲ್ಲ, ಒಪ್ಪಿನ ಕೇಳ ನಾಗೇಶಿ, ಒಪ್ಪಿನ ಕೇಳ ನಾಗೇಶಿ. ನೀ ಕೇಳಿದಲ್ಲ ನಾ ಹೇಳಬೇಕಲ್ಲ, ಒಪ್ಪಿನ ಕೇಳ ನಾಗೇಶಿ.
ವಿಚಿತ್ರ ಪ್ರಾಣಿ ತಂದ ಹೆಸರು ಕೇಳಾಕತ್ತಾಳ ಅದು ಎಲ್ಲಿ ಇರ್ತತಿ ಯಾಕಂದ್ರ ಗೋಣತ್ತ ಒಂಟಿದ ಕಾಲ ಕ್ವಾಣಿನ ಓದಾವತ್ತ ಹಿರಿಯರ ಮನುಷ್ಯ ಅಂದ ಶರೀರ ಮನುಷ್ಯ ಅನ್ನೋದತ್ತ ಕಿವಿ ಕತ್ತಿ ಓದಾವತ್ತ ಇದು ಮನುಷ್ಯ ಎಲ್ಲೈತಿ ಅಂತ ಕೇಳ್ತಾಳ ಯಾವ ಪ್ರಾಣಿ ಅದ ಅದಕ್ಕ ಅದು ಎಲ್ಲೈತಿ ಅಂದ್ರ ಈಗ ಸದ್ದ ವಿಕ್ರಮ ಆಸ್ಥಾನದಾಗೈತಿ ವಿಕ್ರಮ ರಾಜನ ಆಸ್ಥಾನದಾಗೈತಿ ಯಾತಾಳ ಯಾತಾಳ ಅಂತೇಳಿ ಹೆಸರು ಐತಿ ವಿದ್ಯಾ ಯಾತಾಳ ಅದ ಪ್ರಾಣಿ ಹೆಸರು ಹೌದಲ್ಲ ವಿಚಿತ್ರ ಪ್ರಾಣಿ ತಂದು ಹೆಸರು ಹೇಳತಿ ಒಂದು ವಿಕ್ರಮ ಯಾತಾಳ ಅಂತ ಪ್ರಾಣಿಯ ಹೆಸರ ಹೆಂಗತ್ತೆ ಸಾರ ಉಳಿತೇರ ಕಸರ ಹೆಂಗತ್ತೆ ಸಾರ ಉಳಿತೇರ ಕಸರ ಭಾರತದ ಬರದಿದ್ದರೆ ಹೇಸಿ ನೀ ಕೇಳಿದಲ್ಲ ಹೇಳುವೆ ಕುಲ್ಲ ನೀ ಕೇಳಿದಲ್ಲ ಹೇಳುವೆ ಕುಲ್ಲ ಒಪ್ಪಿನಿ ಕೇಳ ನಾಗೇಶಿಯ ಒಪ್ಪಿನ ಕೇಳ ನಾಗೇಶಿಯ ಏ ರಾಮ ಸೈನ ಸೇತು ಕಟ್ಟಿ 400 ಹರದಾರಿ ಉದ್ದ ಮುಟ್ಟಿ 40 ಹರದಾರಿ ನಳ ಎಂಬು ಗೌಂಡ ಹುಟ್ಟಿ ಅಂಗದ ಸೂಕ್ಷಣ ಕಲ್ಲ ಒಟ್ಟಿ ನಳ ಎಂಬು ಗೌಂಡ ಹುಟ್ಟಿ ಅಂಗದ ಸೂಕ್ಷಣ ಕಲ್ಲ ಒಟ್ಟಿ ಹರಿ ಜಯ ಬರದ ಎತ್ತಾರ ಬೇಸಿ ಕೇಳಿದಲ್ಲ ಹೇಳುವೆ ಕುಲ್ಲ ನೀ ಕೇಳಿದಲ್ಲ ಹೇಳುವೆ ಕುಲ್ಲ ಒಪ್ಪಿಲಿ ಕೇಳ ನಾಗೇಶಿಯ ಒಪ್ಪಿಲಿ ಕೇಳ ನೀಶಿಯ ನೀ ಕೇಳಿದಲ್ಲ ನಾ ಹೇಳುವೆ ಕುಲ್ಲ ಒಪ್ಪಿಲೆ ಕೇಳ ನಾಗೇಶಿಯ ಒಪ್ಪಿಲೆ ಕೇಳ ನಾಗೇಶಿಯ ಈ ಕೇಳಿದಲ್ಲ ಹೇಳುವೆ ಕುಲ್ಲ ನೀ ಕೇಳಿದಲ್ಲ ಹೇಳುವೆ ಕುಲ್ಲ ಒಪ್ಪಿಲಿ ಕೇಳ ನಾಗೇಶಿಯ ಒಪ್ಪಿಲಿ ಕೇಳ ನೀಶಿಯ ಏ ವಿಶ್ವಾಮಿತ್ರ ದ್ರೋಣರ ಕಾಂಡವನ ಒಣದಾಗ ಹುಟ್ಟಿದ ಸಾಮವ ಉರಿತವೆಂಬ ಪಕ್ಷಿಯ ಹೆಸರ ಹೆಂಗತಿ ಸಾರ ಉಳಿತೇನ ಕಸರ ಹೆಂಗತಿ ಸಾರ ಉಳಿತೇನ ಕಸರ ಮಹಾಭಾರತದ ಬರದಿದ್ದರ ಬೇಸಿ ನೀ ಕೇಳಿದಲ್ಲ ಹೇಳುವೆ ಕುಲ್ಲ ನೀ ಕೇಳಿದಲ್ಲ ಹೇಳುವೆ ಕುಲ್ಲ ಒಪ್ಪಿಲಿ ಕೇಳ ನಾಗೇಶಿಯ ಒಪ್ಪಿಲಿ ಕೇಳ ನಾಗೇಶಿಯ ಏ ದೇಶದೋಳು ನಾಗಟ್ಟನ ಮಕ್ತುಮ ಶಾನ ನಡೆದನ ಶರಣ